ನಮಸ್ಕಾರ, ವೆಲ್ಕಮ್ ಟು ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಕಾರಣ ಇಷ್ಟೇ, ಜೀವ ಹಾನಿ ಆಗುವಂತಹ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ನಾವು ನಮ್ಮ ದಿನನಿತ್ಯ ಜೀವನದಿಂದ ಹೊರಗಿಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಯುವಕರಿಗೆ ಒಂದು ರೀತಿ ಪ್ಯಾಷನ್ ರೀತಿಯಾಗಿರೋದು ಸ್ಟಿಂಗ್ ಕುಡಿಯೋದು. ಸ್ಟಿಂಗ್ ಅನ್ನೋದು ಒಂದು ಎನರ್ಜಿ ಡ್ರಿಂಕ್ ಅಂತ ಎಲ್ಲ ಕಡೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಿಂಗ್ ಅನ್ನುವಂಥದ್ದು ಒಂದು ಎನರ್ಜಿ ಡ್ರಿಂಕ್ ಅಂತ ಅವ್ರ ಕಂಪ್ನಿಯವರು ಹೇಳಿದ್ರು. ಇದು ಎನರ್ಜಿ ಡ್ರಿಂಕ್ ಜೊತೆಗೆ ಇದು ಸ್ಲೋ ಪಾಯ್ಸನ್ ಸಹ ಹೌದು. ಇದರಲ್ಲಿರುವಂಥ ಕಂಟೆಂಟ್ಗಳನ್ನು ಹೊರಗಡೆ ಹಾಕೋದಾದರೆ, ಇದರಲ್ಲಿರುವ ಕಂಟೆಂಟ್ಗಳ ಬಗ್ಗೆ ಹೇಳೋದಾದರೆ, ಇದನ್ನು ಕುಡಿತಾ ಹೋದರೆ ನಮ್ಮ ಜೀವಕ್ಕೆ ಕುತ್ತು ಬರೋದಂತೂ ನಿಜ. ಒಂದು ಸ್ಟಿಂಗ್ ಬಾಟ್ಲಿ 250 ml ಸ್ಟಿಂಗ್ ಕಂಟೆಂಟನ್ನು ಹೊಂದಿರುತ್ತೆ. ಅದರಲ್ಲಿ 30 ಗ್ರಾಮ್ನಷ್ಟು ಶುಗರ್ ಇರುತ್ತೆ. ನೀವೇ ಯೋಚಿಸಿ, 30 ಗ್ರಾಮ್ನಷ್ಟು ಶುಗರ್ನ ನಾವು 250 ml ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಅದಲ್ಲದೆ ಇದರಲ್ಲಿ ಕೆಫೆನ್ ಇರುತ್ತೆ. ಕೆಫೆನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ 75% ಇರುತ್ತೆ. 75% ಕೆಫೆನ್ ಇರುತ್ತೆ, 30% ಶುಗರ್ ಇರುತ್ತೆ, ಕಲರ್ ಇರುತ್ತೆ. ಇದೆಲ್ಲದನ್ನು ಸೇರಿಸಿ ಒಂದು ಸ್ಟಿಂಗ್ ಬಾಟಲ್ ಆಗುತ್ತೆ. ಇದು ಒಂದು 250 ml ಒಂದು ಬಾಟಲ್. ಕಂಪ್ನಿ ಹೇಳುವಂತೆ ಒಂದು ದಿನಕ್ಕೆ ಕೇವಲ 500 ml ಅನ್ನು ಮಾತ್ರ ಕನ್ಸ್ಯೂಮ್ ಮಾಡಬೇಕಂತ ಕಂಪ್ನಿನೇ ವಾರ್ನ್ ಮಾಡುತ್ತೆ. 500 ml ಅಂದರೆ 2 ಸ್ಟಿಂಗ್ ಬಾಟಲ್ನ ಕುಡಿಬೇಕು ಅಂತ. ಅದಲ್ಲದೆ ಮಕ್ಕಳಿಗಾಗಲಿ, ಗರ್ಭಿಣಿಯರಿಗಾಗಲಿ, ಇವ್ರು ಯಾರು ಇದನ್ನು ಸೇವನೆ ಮಾಡಬಾರ್ದು ಅಂತ ಖುದ್ದು ಕಂಪನಿನೇ ತನ್ನ ಲೇಬಲಲ್ಲಿ ಅನೌನ್ಸ್ ಮಾಡಿದೆ. ಆದರೆ ಯುವಜನತೆ ಸ್ಟಿಂಗಿಗೆ ಮೊರೆ ಹೋಗಿದ್ದು ಸ್ಟಿಂಗಿನ ಉಚಿತನ ಹೆಚ್ಚಿಕೊಂಡಿದ್ದಾರೆ. ಇದರಿಂದ ತುಂಬ ಜನರಿಗೆ ಆರೋಗ್ಯದ ಸಮಸ್ಯೆ ಆಗಿದೆ. ಇದರಿಂದ ಆರೋಗ್ಯ ಸಮಸ್ಯೆ ಹೇಳೋದಾದರೆ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆ ಆಗುತ್ತೆ, ನಿದ್ರಾಹೀನತೆ ಆಗುತ್ತೆ, ಮತ್ತು ರಕ್ತ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾವೆ. ಇತ್ತೀಚೆಗೆ ನೀವು ನೋಡ್ದಂಗೆ ಅತಿಯಾದ ಸ್ಟಿಂಗ್ ಸೇವನೆಯಿಂದ ಒಬ್ಬ ಹುಡುಗ ಸತ್ತು ಹೋಗಿರುವಂಥದ್ದು ಸಹ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀರ. ಇತ್ತೀಚಿನ ಬೆಳವಣಿಗೆ ಏನಂದರೆ ಮಹಾರಾಷ್ಟ್ರದಲ್ಲಿ ಶಾಲಾ ಮತ್ತು ಕಾಲೇಜು ಆವರಣಗಳ ಸುತ್ತಮುತ್ತ ಇರುವಂಥ ಅಂಗಡಿಗಳಲ್ಲಿ ಸ್ಟಿಂಗನ್ನು ಮಾರುವಂತಿಲ್ಲ. ಇಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿರುವಂತಹ ಒಂದು ಡ್ರಿಂಕ್ಸನ್ನು ನಾವು ಕುಡಿಬೇಕಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಆದರೆ ಸ್ಟಿಂಗ್ ಬಿಟ್ಟು ನಮಗೆ ಸಾಂಪ್ರದಾಯಿಕವಾದಂತಹ ಎಷ್ಟೋ ಪಾನೀಯಗಳಿದ್ದಾವೆ. ಎಳೆನೀರಿದ್ದಾವೆ, ನೀರಿದೆ, ಶರಬತ್ತಿದೆ. ಈ ತರಹದ ಪಾನೀಯಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಆರೋಗ್ಯಕ್ಕೆ ಕುತ್ತು ಇದೆ ಅಂತ ಖುದ್ದು ಕಂಪನಿನೇ ತನ್ನ ಲೇಬಲಲ್ಲಿ ಮೆನ್ಷನ್ ಮಾಡಿದ್ರು. ಸ್ಟಿಂಗ್ನ ಕುಡಿತಾ ಇರುವಂತಹ ಯುವಜನತೆ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ. ಯಾಕಂದರೆ ಆರೋಗ್ಯ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದು ಅಡಿಕ್ಟಿವ್ ಕಂಟೆಂಟ್. ಕೆಫೆನ್ ಎನ್ನುವಂಥದ್ದು ಒಂದು ಸಾರಿ ಸೇವನೆ ಆದರೆ ಅದು ಬಾಡಿ ಅದನ್ನು ನಿಮ್ಮ ಬ್ರೈನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಬ್ರೈನಿಂದ ನಿಮಗೆ ಕೆಫೆನ್ ಅನ್ನೋ ಕಂಟೆಂಟ್ ಏನಿದೆಯಲ್ಲ, ಇದು ನಿಮ್ಮ ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಬ್ರೈನ್ಗೆ ಮೆಸೇಜನ್ನು ಕೊಡುತ್ತೆ ಅದನ್ನು ಮತ್ತೆ ಕನ್ಸ್ಯೂಮ್ ಮಾಡಬೇಕು ಅಂತ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಸ್ಟಿಂಗ್ ಕುಡಿಯೋರು ಬರೀ ಒಂದು ಸ್ಟಿಂಗ್ ಬಾಟಲ್ ಕುಡಿಯೋದ್ರು, ದಿನಕ್ಕೆ 3 ರಿಂದ 4 ಬಾಟಲ್ ಕುಡಿಯೋದ್ರೆ 5 ರಿಂದ 6 ಬಾಟಲ್ ಸಹ ಕುಡಿಯೋರು ಇದ್ದಾರೆ. ಬಟ್ ಕಂಪ್ನಿನೇ ಹೇಳುತ್ತೆ ಓನ್ಲಿ 500 ml ಮಾತ್ರ ಸೇವನೆ ಮಾಡಿ ಅಂತ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಅದರಲ್ಲಿರುವಂತಹ ಅಪಾಯಕಾರಿ ಕಂಟೆಂಟ್ಗಳನ್ನು ಸೇವನೆ ಮಾಡೋದನ್ನು ನಿಲ್ಲಿಸಲಿ ಅನ್ನೋದೇ ನಮ್ಮ ಉದ್ದೇಶ. ಸ್ಟಿಂಗ್ ಅಲ್ಲದೆ ಇನ್ನೊಂದಿಷ್ಟು ಕೇವಲ ಸ್ಟಿಂಗ್ ಅಲ್ಲ, ತುಂಬ ಎನರ್ಜಿ ಡ್ರಿಂಕ್ಸ್ಗಳು ಮಾರ್ಕೆಟಲ್ಲಿದ್ದಾವೆ. ಕೆಫೆನ್ ಕಂಟೆಂಟ್ ಇರುವಂಥ ಎಲ್ಲ ಪ್ರಾಡಕ್ಟ್ಗಳು ಆರೋಗ್ಯಕ್ಕೆ ತುಂಬ ಡೇಂಜರ್ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಆರೋಗ್ಯಕರವಾದಂತಹ ಪಾನೀಯವನ್ನು ಸೇವಿಸಿ. ಈ ಎನರ್ಜಿ ಡ್ರಿಂಕ್ಸ್ ಹೆಸರಿನಲ್ಲಿ ನಡೀತಾ ಇರುವಂತಹ ಇಂತಹ ಅಪಾಯಗಳನ್ನು ದೂರವಿಡೋಣ, ಇಂತಹ ಸೇವನೆಗಳನ್ನು ದೂರ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.